ಸೊ ಯಾಕೆ ಹಿಂಗೆ ಹಾರ್ತಾರೆ ನಾವು ನಂತರ ಹೇಳ್ತೀವಿ. ಜೊತೆಗೆ ಹಾರೋರು ಯಾರಿದ್ದಾರೆ, ಇರೋರು ಯಾರಿದ್ದಾರೆ ಅವ್ರನ್ನೂ ಕೂಡ ನಮ್ಮ ಸ್ಟುಡಿಯೋದಲ್ಲೇ ಕೂಡ್ಸ್ಕೊಂಡು ಚರ್ಚೆ ಮಾಡ್ತೀವಿ. ಯಾಕೆ ಹಿಂಗೆ ಆಡ್ತಾ ಇದ್ರಿ, ಯಾಕೆ ಹಿಂಗೆ ಹಾರಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಎಲ್ಲದರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಅದಕ್ಕಿಂತ ಮೊದಲು ಇವತ್ತಿನ ಬೆಳವಣಿಗೆಗಳೇನೇನು, ಇಬ್ಬಿಬ್ಬರು ಸಚಿವರು ರಾಜೀನಾಮೆ ಕೊಟ್ಟರೆ ಮೊದಲೇ ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ ಅನ್ನುವಂಥ ಗೊಂದಲದಲ್ಲೇ ಸಿಕ್ಕಾಕೊಂಡಿದೆ BJP. ಇಂಥ ಸಂದರ್ಭದಲ್ಲಿ ಇಬ್ಬಿಬ್ಬರು ರಾಜೀನಾಮೆ ಕೊಟ್ಟರೆ ಗತಿ ಏನು? ಇವತ್ತಿಬ್ಬರು ಸಚಿವರು ರಾಜೀನಾಮೆ ಕೊಟ್ಟರು. ಕಾಂಗ್ರೆಸ್ ಕಡೆಗೆ ರಾಜಗೌಡರು ಮತ್ತು ಯೋಗೇಶ್ವರ್ ಇಬ್ಬರು ಕೂಡ ಕಾಂಗ್ರೆಸ್ ಕಡೆಗೆ ಹೆಜ್ಜೆ ಹಾಕಲಿಕ್ಕೆ ಹೊರಟರು. ನಂತರ ಅವರ ಜೊತೆ ಸಾಕಷ್ಟು ಚರ್ಚೆ ಕೂಡ ಆಯಿತು. ಯಾವುದೂ ಕೂಡ ಫಲಪ್ರದ ಆಗುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. ಇವತ್ತಿನ ಬೆಳವಣಿಗೆಗಳೇನು, ಸದ್ಯಕ್ಕೆ ಯಾರ್ಯಾರು ಯಾವ್ಯಾವ ಪಕ್ಷದ ಗುರುತಿಸ್ಕೊಂಡಿದ್ದಾರೆ, ಯಾವ್ಯಾವ ಪಕ್ಷದ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ, ಬನ್ನಿ ಒಂದು ವರದಿ ನೋಡೋಣ. ರಾಜ್ಯ ಬಿಜೆಪಿಯ ಮತ್ತೆರಡು ವಿಕೆಟ್ ಪತನ. ಸಚಿವ ರಾಜುಗೌಡ, ಯೋಗೇಶ್ವರ್ ರಾಜೀನಾಮೆ. ಕಮಲಪಾಳ್ಯದಲ್ಲಿ ಮತ್ತೆ ಹೆಚ್ಚಿದ ತಳಮಳ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಜೋರಾಗಿದೆ. ರಾಜಕೀಯ ಲೆಕ್ಕಾಚಾರ ಬಿರುಸು ಪಡೆದುಕೊಂಡಿದೆ. ಆದರೆ ಇದು ಕಮಲಪಾಳ್ಯದ ತಳಮಳವನ್ನ ಮತ್ತಷ್ಟು ಹೆಚ್ಚಿಸಿದೆ. ಯಾಕಂದ್ರೆ BSY ಬಾಂಬ್ನಿಂದ ದುರ್ಬಲಗೊಂಡಿದ್ದ ಬಿಜೆಪಿಯ ಮತ್ತೆರಡು ವಿಕೆಟ್ಗಳು ಈಗ ಪತನಗೊಂಡಿವೆ. ಸಚಿವ ಸ್ಥಾನಕ್ಕೆ ರಾಜುಗೌಡ ಹಾಗೂ ಯೋಗೇಶ್ವರ್ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯೋಕೆ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜಭವನಕ್ಕೆ ತೆರಳಿ ಗವರ್ನರ್ಗೆ ಮಾಹಿತಿ ನೀಡಿದ ನಾಯಕರು ನಂತರ ನೇರವಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ತೆರಳಿದ್ರು. ಅಲ್ಲಿ ಸಿಎಂ ಶೆಟ್ಟರ್ಗೆ ಸಚಿವರ ಸ್ಥಾನದ ರಾಜೀನಾಮೆ ಪತ್ರ ಕೊಟ್ಟರು. ಇದಕ್ಕೂ ಮುನ್ನ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಅವರು ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಂಡ್ರು. ಪಕ್ಷ ಎಲ್ಲ ವರಿಷ್ಠರಿಗೆ ಮುಂಚೆನೇ ತಿಳಿಸಿದೆ, ಬಜೆಟ್ ಆಗತ್ತನ್ನ ದಯವಿಟ್ಟು ಆ ಥರ ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ಮತ್ತು ನಾವು ಬಜೆಟಿಂದ ಕೆಲವು ಜನಕ್ಕೆ ಒಳ್ಳೇದಾಗ್ತದೆ, ಅದನ್ನು ಯಾಕೆ ಕೆಟ್ಟ ಹೆಸರು ಪಡಿಬೇಕಂತ ಅವಾಗ ನಾವು ರೆಸಿಗ್ನೇಷನ್ ಕೊಟ್ಟಿದ್ದಿಲ್ಲ. ಏನಿಲ್ಲ, ಕೆಲವೊಂದು ಗುಂಪುಗಾರಿಕೆಯಿಂದ ಕೆಲವು ಜನ ಬೇರೆ ಕಡೆ ಹೋಗೋದ್ರಿಂದ, ಇವತ್ತು ಯಡಿಯೂರಪ್ಪ ಸರ್ ಆಯಿತು, ಶ್ರೀರಾಮುಲಣ್ಣವರು ಅಂತಂಥವ್ರು ಹೋಗೋದ್ರಿಂದ ಸ್ವಲ್ಪ ಪಕ್ಷಕ್ಕೆ ಹೊಡೆತ ಬಿದ್ದಿರ್ತದೆ. ಹೀಗಾಗಿ ಮತ್ತು ಕೆಲವೊಂದು ಸ್ವಂತ ಸಮಸ್ಯೆಗೋಸ್ಕರ ಪಕ್ಷನ ಬಿಡೋಂಥ ಕೆಲಸ ಮಾಡ್ತಿದ್ದೆ. ನನ್ನ ಕರ್ತವ್ಯ ಬಡ್ಜೆಟ್ಗೆ ಸಹಕಾರ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಬಡ್ಜೆಟ್ ಮುಗಿಲಿ ಅಂತೇಳಿ ಕಾಯ್ತಾ ಇದ್ವಿ. ಇವತ್ತು ಬಡ್ಜೆಟ್ ಮುಗಿದಿದೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ವಾತಾವರಣವನ್ನು ಅವರಿಗೆಲ್ಲ ಮಂದಟ್ಟು ಮಾಡಿ ಮುಂದಿನ ನನ್ನ ರಾಜಕೀಯ ನಡೆನ ಅದನ್ನು ದೃಷ್ಟಿ ಇಟ್ಕೊಂಡು ಅವರಿಗೆ ರಾಜೀನಾಮೆ ಕೊಟ್ಟು ಆಚೆ ಬಂದಿದ್ದೀವಿ. ಇದಕ್ಕೂ ಮುನ್ನ ಯೋಗೇಶ್ವರ್ ಹಾಗೂ ರಾಜುಗೌಡ ಜೊತೆ ರೇಣುಕಾಚಾರ್ಯ ಸಂಧಾನ ಯತ್ನ ನಡೆಸಿದರಾದರೂ ಪ್ರಯೋಜನವಾಗಲಿಲ್ಲ. ಇತ್ತ ಇಬ್ಬರು ನಾಯಕರು ಪಕ್ಷ ಬಿಡುತ್ತಿರುವ ಹಿನ್ನೆಲೆಯಲ್ಲಿ ಸಿಎಂ ಶೆಟ್ಟರ್ ತಮ್ಮ ಧಾರವಾಡ ಪ್ರವಾಸ ಮೊಟಕುಗೊಳಿಸಿ ದಿಢೀರ್ ಬೆಂಗಳೂರಿಗೆ ವಾಪಸ್ಸಾದರು. ಗೃಹ ಕಚೇರಿ ಕೃಷ್ಣಾದಲ್ಲಿ ಡಿಸಿಎಂ ಅಶೋಕ್, ಬಾಲಚಂದ್ರ ಜಾರಕಿಹೊಳಿ, ಸಚಿವರಾದ ಸೋಮಣ್ಣ, ರೇಣುಕಾಚಾರ್ಯ ಸೇರಿದಂತೆ ಆಪ್ತ ನಾಯಕರೊಂದಿಗೆ ಸಭೆ ನಡೆಸಿದರು. ಇದೆಲ್ಲದರ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ನಾಯಕರು ಪಕ್ಷ ಸೇರಲು ಕಾಂಗ್ರೆಸ್ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಈ ಕುರಿತು ವರಿಷ್ಠರಿಗೆ ಪತ್ರ ಬರೆಯಲಾಗಿದ್ದು, ಒಪ್ಪಿಗೆ ಸಿಕ್ಕ ಬಳಿಕವೇ ಬಿಜೆಪಿ ನಾಯಕರು ಕೈಪಡೆ ಸೇರುವ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವುದಾಗಿ ಪರಮೇಶ್ವರ್ ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಜನ ಸೇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತು ಜನತಾದಳದಿಂದ ಭಾಳಷ್ಟು ಜನ ಶಾಸಕರು, ಸಚಿವರುಗಳು ನಮ್ಮ ಪಕ್ಷಕ್ಕೆ ಸೇರೋದಕ್ಕೆ ಈಗಾಗಲೇ ನಾನು ನಮ್ಮ ವರಿಷ್ಠರಿಗೆ ತಿಳಿಸಿದ್ದೇನೆ. ಅವರು ಯಾವ ರೀತಿ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನದ ಮೇಲೆ ನಾವು ಇಲ್ಲಿ ಸ್ಥಳೀಯವಾಗಿ ನಮ್ಮ ತೀರ್ಮಾನಗಳನ್ನು ಮಾಡ್ತೇವೆ. ಒಟ್ಟಾರೆ ಬಿಜೆಪಿಯ ಮತ್ತೆರಡು ವಿಕೆಟ್ ಪತನವಾಗಿದ್ದು, ಚುನಾವಣೆಯ ಹೊಸ್ತಿಲಲ್ಲಿ ಕಮಲಪಾಳ್ಯದ ತಳಮಳ ಹೆಚ್ಚಾಗಿದೆ. ಇತ್ತ ಕಾಂಗ್ರೆಸ್ ಕೈ ಹಿಡಿಯೋ ಆಸೆಯಿಂದ ಆತುರಾತುರವಾಗಿ ರಾಜೀನಾಮೆ ನೀಡಿದ ರಾಜುಗೌಡ ಹಾಗೂ ಯೋಗೇಶ್ವರ್ ಸ್ಥಿತಿಯು ಸದ್ಯಕ್ಕೆ ಅತಂತ್ರವಾಗಿದೆ. ಈ ರಾಜಕೀಯ ಮೇಲಾಟದಲ್ಲಿ ಮುಂದೇನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಇದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡಿದ್ರಿ, ಒಂದಷ್ಟು ಸುದೀರ್ಘವಾಗಿ. ಯಾಕಂದರೆ ರಾಜೀನಾಮೆ ಕೊಟ್ಟಂಥ ಇಬ್ಬರು ಮಿನಿಸ್ಟರು ಕೂಡ ಮಾತಾಡಿದ್ದನ್ನು ಕೂಡ ತಾವು ಕೇಳಿದ್ರಿ. ಸೊ ನಮ್ಮ ಪ್ರತಿನಿಧಿ ಜೊತೆಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ಇಬ್ಬರು ಸಚಿವರು ಏನು ಹೇಳಿದರು ರಾಜೀನಾಮೆ ಸಲ್ಲಿಸಿದ ನಂತರ ನೋಡೋಣ ಬನ್ನಿ. ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದು
ಸಚಿವ ಸಂಪುಟದಲ್ಲಿ ಸಣ್ಣ ಕೈಗಾರಿಕೆಗಳ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ರಾಜುಗೌಡ ಅವರು ಇವತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವ್ರ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಂತ ಕಾರಣ ಸರ್, ಮೊದಲಿಗೆ ನೀವು ರಾಜೀನಾಮೆ ಒಂದು ಕೊಡಬೇಕು ಅಂತ ಯಾವಾಗ ತಿಳಿಸಿದ್ರಿ CMಗೆ? ಈ ಬಜೆಟ್ ಆಗೋಕ್ಕಿಂತ ಮುಂಚೆನೇ ತಿಳಿಸಿದೆ. ಪಕ್ಷದ ಎಲ್ಲ ವರಿಷ್ಠರಿಗೆ ಮುಂಚೆನೇ ತಿಳಿಸಿದೆ. ಬಜೆಟ್ ಆಗತ್ತನ್ನ ದಯವಿಟ್ಟು ಆ ಥರ ಏನು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದ್ರು. ಮತ್ತು ನಾವು ಬಜೆಟಿಂದ ಕೆಲವು ಜನಕ್ಕೆ ಒಳ್ಳೇದಾಗ್ತದೆ, ಅದನ್ನು ಯಾಕೆ ಕೆಟ್ಟ ಹೆಸರು ಪಡಿಬೇಕಂತ ಅವಾಗ ನಾವು ರೆಸಿಗ್ನೇಷನ್ ಕೊಟ್ಟಿದ್ದಿಲ್ಲ. ಸರ್, ಏನಾಗ್ತದೆ ಭಾರತೀಯ ಜನತಾ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಶಾಸಕರ ಸಂಖ್ಯೆ ಕುಸಿತಾ ಇದೆ. ಇವಾಗ ಸಚಿವರು ಕೂಡ ರಾಜೀನಾಮೆ ಕೊಡ್ತಿದ್ದೀರಾ, ಏನಾಗ್ತದೆ BJPನಲ್ಲಿ ಅಂತ? ಏನಿಲ್ಲ, ಕೆಲವೊಂದು ಗುಂಪುಗಾರಿಕೆಯಿಂದ ಕೆಲವು ಜನ ಬೇರೆ ಕಡೆ ಹೋಗೋದ್ರಿಂದ, ಇವತ್ತು ಯಡಿಯೂರಪ್ಪ ಸರ್ ಆಯಿತು, ಶ್ರೀರಾಮುಲುನವರು ಅಂತಂಥವ್ರು ಹೋಗೋದ್ರಿಂದ ಸ್ವಲ್ಪ ಪಕ್ಷಕ್ಕೆ ಹೊಡೆತ ಬಿದ್ದಿರ್ತದೆ. ಹೀಗಾಗಿ ಮತ್ತು ಕೆಲವೊಂದು ಸ್ವಂತ ಸಮಸ್ಯೆಗೋಸ್ಕರ ಪಕ್ಷನ ಬಿಡೋಂಥ ಒಂದು ಕೆಲಸ ಮಾಡ್ತಿದ್ದೆ. ಸರ್, ಕಳೆದ 2 ದಿನಕ್ಕೆ ಮುಂಚೆ ಬಂದಿತ್ತು ನಿಮ್ಮನ್ನು ಮತ್ತು ಯೋಗೇಶ್ವರ್ ಸರ್ನ ಇಬ್ಬರನ್ನು ಕಾಂಗ್ರೆಸ್ ಹೈಕಮಾಂಡ್ ಒಪ್ಕೊಂಡಿದೆ, ಸದ್ಯದಲ್ಲೇ ನೀವು ಜಾಯ್ನ್ ಆಗ್ತೀರಾ ಅಂತ. ಆದರೆ ಇನ್ನೂ ಹೈಕಮಾಂಡಿಂದ ಯಾವುದೇ ಥರ ಗ್ರೀನ್ ಸಿಗ್ನಲ್ ಬಂದಿಲ್ಲ ಅಂತ. ಏನು ಹೇಳ್ತೀರಿ ಈ ಒಂದು ಸಂದರ್ಭದಲ್ಲಿ? ನೋಡಿರಿ, ನಾವು ಕೆಲವೊಂದು ಪಕ್ಷದ ಜೊತೆಗೆ ಮಾತಾಡೋದು ನಿಜ ಇದೆ. ಅವ್ರು ಆಲ್ರೆಡಿ 90% ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇವತ್ತು ನಾವು ಒಂದು ಪಕ್ಷದ ಇದ್ದಗೋಸ್ಕರ ಇವತ್ತು ನಾವು ರಾಜೀನಾಮೆ ಕೊಟ್ಟು ಮುಂದಿನ ತೀರ್ಮಾನ ತೊಗೊಳ್ಳೋಂಥ ಒಂದು ಕೆಲಸವನ್ನು ಮಾಡ್ತೇವೆ. ಸರ್, ನೀವು ರಾಜೀನಾಮೆ ಕೊಟ್ಟಿದ ತಕ್ಷಣ CM ಪ್ರತಿಕ್ರಿಯೆ ಹೇಗಿತ್ತು? ಏನು ಹೇಳಿದ್ರು CM ಅಲ್ಲಿ ಒಳಗಡೆ ನೀವು ಅವ್ರು ಮಾತಾಡಿದಾಗ ಅಂತ? CM ಅವರು ಭಾಳ ಸಜ್ಜನ ಒಳ್ಳೆ ವ್ಯಕ್ತಿ ಇದ್ದಾರೆ. ಅವರು ಇಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಇವತ್ತು ನೀವು ಬಿಟ್ಟು ಹೋಗ್ತಾರೆ, ನಮಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ತದೆ ಅಂತಂದ್ರು. ಸರ್, ನಮಗೂ ನೋವು ಆಗ್ತದೆ. ಆದರೆ ಕೆಲವೊಂದು ರಾಜಕೀಯ ಅನಿವಾರ್ಯತೆ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ನಿರ್ಣಯ ತಗೊಳ್ಳೇಬೇಕಾಗ್ತದೆ. ಧನ್ಯವಾದಗಳು ಸರ್. ಇದು ರಾಜುಗೌಡ ಅವರ ಮಾತಾದರೆ ಅರಣ್ಯ ಸಚಿವರಾದಂಥ CP ಯೋಗೇಶ್ವರ್ ಅವರಿದ್ದಾರೆ, ಮಾಜಿ ಅರಣ್ಯ ಸಚಿವರು. ಯಾಕೆಂದರೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಕು ಅಂತ ನೀವು CM ಹತ್ರ ಯಾವಾಗ ಹೇಳಿದ್ರಿ? ಬಜೆಟ್ ಮುಂಚೆನೇ ಹೇಳಿದ್ರಿ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ನನ್ನ ಕರ್ತವ್ಯ ಬಡ್ಜೆಟ್ಗೆ ಸಹಕಾರ ಮಾಡ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಬಡ್ಜೆಟ್ ಮುಗಿಲಿ ಅಂತೇಳಿ ಕಾಯ್ತಾ ಇದ್ವಿ. ಇವತ್ತು ಬಡ್ಜೆಟ್ ಮುಗಿದಿದೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ವಾತಾವರಣವನ್ನು ಅವರಿಗೆಲ್ಲ ಮಂದಟ್ಟು ಮಾಡಿ ಮುಂದಿನ ನನ್ನ ರಾಜಕೀಯ ನಡೆನ ಅದನ್ನು ದೃಷ್ಟಿ ಇಟ್ಕೊಂಡು ಅವರಿಗೆ ರಾಜೀನಾಮೆ ಕೊಟ್ಟು ಆಚೆ ಬಂದಿದ್ದೀವಿ. ಸರ್, ಸಾಕಷ್ಟು ಸವಾಲುಗಳು ನಿಮ್ಮ ಮುಂದೆ ಇದೆ. ಮುಂದೆ ನೀವು ಯಾವ ಪಕ್ಷಕ್ಕೆ, ಏನು ಎತ್ತ, ನಿಮ್ಮ ರಾಜಕೀಯ ನಡೆ ಏನು? ಈಗಾಗಲೇ ನನ್ನ ಕ್ಷೇತ್ರದಲ್ಲಿ ಹಲವಾರು ಸಭೆಗಳನ್ನು ಮಾಡಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ತೀರ್ಮಾನ ಮಾಡಿದ್ದೀನಿ. ನಾನೇನು ದಿಢೀರಂಥ ವೈಯಕ್ತಿಕ ತೀರ್ಮಾನ ಏನಲ್ಲ. ಕಳೆದ ಹಲವಾರು ತಿಂಗಳುಗಳಿಂದ ಹಲವಾರು ಭಾಗಗಳಲ್ಲಿ ನನಗೆ ಯಾರು ಮತದಾರರು ಮತವನ್ನು ಹಾಕಿದ್ರು ಅವ್ರ ಅಭಿಪ್ರಾಯ ಕೇಳಿದ್ದೀನಿ. ಒಟ್ಟಾರೆ ಅಭಿಪ್ರಾಯ ಅಲ್ಲಿ BJPಗೆ ಸಹಕಾರಿ ಆಗ್ತಕ್ಕಂಥ, ಬೆಂಬಲ ಸಿಗ್ತಕ್ಕಂಥ ವಾತಾವರಣ ಇಲ್ಲ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾನು ಕೂಡ ವಿಧಾನಸಭೆ ಪ್ರವೇಶ ಮಾಡಬೇಕಾದ್ರೆ ಏನು ಆಯ್ಕೆ ಮಾಡ್ಕೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀನಿ. ಹೀಗೆ ಈಗ BJP ಇರ್ತಕ್ಕಂಥ ಆಂತರಿಕ ಜಗಳ, ಕಚ್ಚಾಟಗಳು, 3 ಜನ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಎಲ್ಲ ಒಟ್ಟಾರೆ ಪರಿಣಾಮ ಇವತ್ತು ನನ್ನ ಕ್ಷೇತ್ರದ ಜನತೆ ಒಂದು ರೀತಿಯ ಬ್ರಹ್ಮನಿರಸನ ಆಗಿದೆ. BJPಯನ್ನು ಬಿಟ್ಟು ಬೇರೆ ರಾಜಕೀಯ ನಡೆಯನ್ನು ಆಲೋಚನೆ ಮಾಡ್ತಾ ಇದ್ದೀನಿ. ಕಡೆಯದಾಗಿ, ನೀವು ಇವಾಗ ಮಾಜಿ ಸಚಿವರಾಗಿದ್ದೀರಿ, ಶಾಸಕ ಸ್ಥಾನಕ್ಕೂ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ಕೊಡ್ತೀರಿ. ನಿಮ್ಮ ಕ್ಷೇತ್ರದ ಜನತೆಗೆ ಏನೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ ಈ ಮೂಲಕ? ಇದು ಕ್ಷೇತ್ರದ ಜನತೆಯ ಆದೇಶದಂತೆ ತೆಗೆದುಕೊಂಡಿರೋ ತೀರ್ಮಾನ ಆದ್ದರಿಂದ, ಅವರೇ ಕೊಟ್ಟಂಥ ಮಾರ್ಗದರ್ಶನ ಆದ್ದರಿಂದ, ಅವರೇ ಇದನ್ನು ಎಲ್ಲ ತೀರ್ಮಾನಗಳನ್ನು ನಿರ್ಧಾರ ಮಾಡಿರೋದ್ರಿಂದ ನಾನೇನು ದಿಢೀರ್ ಬಂದು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಇದು ಕ್ಷೇತ್ರ ಜನತೆ ಕೂಡ ಇದನ್ನು ಸ್ವಾಗತ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು ಸರ್. ಒಟ್ಟಾರೆಯಾಗಿ ಇದು ಇಬ್ಬರು ಮಾಜಿ ಸಚಿವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ರಾಮರಾವ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಸೊ ಇಬ್ಬರು ಸಚಿವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಏನು ಮಾತಾಡಿದ್ರು ನಮ್ಮ ಪ್ರತಿನಿಧಿ ಜೊತೆಗೆ ನೋಡಿದ್ವಿ. ರಾಜುಗೌಡ ಮತ್ತು CP ಯೋಗೇಶ್ವರ್ ಇಬ್ಬರು ಕೂಡ ಮಾತಾಡಿದ್ರು. ಎಲ್ಲ ಒಂದು ಕಡೆಗೆ ಜನಗಳ ಒಂದು ಅನಿಸಿಕೆ, ಅಭಿಪ್ರಾಯಗಳೇನಿತ್ತು, ಅವ್ರ ಆದೇಶ ಏನಿತ್ತು, ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಂಡಿದ್ದೀವಿ, ನಮ್ಮದೇನು ಇಲ್ಲ ಇಲ್ಲಿ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ನಾಯಕರು ಏನು ಮಾತಾಡಿದ್ದಾರೆ ನೋಡೋಣ. ಅದರ ಹಿಂದೆ ಬಂದೊಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಮರಳಿ ಬರೋಣ.